ಬಂದಾಗ ಇದ ಸುದ್ದಿನ ಮಾತಾಡ್ಬೇಕು ಬಂದ ಹಿಂಗೆ ಸುದ್ದಿ ತೆಗಿಬಾರ್ದು ನಾವು ಇನ್ನೊಬ್ಬರು ಸುದ ತೊಂದ್ರೆ ಕಚ್ಚು ಕುಚ್ಚು ಏನ್ ಬ್ರಹ್ಮವಿದ್ಯೆ ಅಂತ ಕಚ್ಚು ಕುಚ್ಚು ಮಾತಾಡ್ತೀರಿ ಉಪ ಹಾಕಿದ್ರು. ದಯವಿಟ್ಟು ಬಾಳೆ ಸುದ್ದಿ ತೆಗಿವ ಬ್ಯಾಡ ಅಣ್ಣವ್ರು ಅದಿದೆ ಇದ್ರಾಗ. ಬಾಳೆ ಸುದ್ದಿ ಯಾರು ತೆಗಿಬೇಡಪ್ಪ ಅಣ್ಣವ್ರು ಅದಿದೆ ಇದ್ರಾಗ. ಬರೀ ಅದ ಸುದ್ದಿಯಾಗ ಕಾಲ ಕಳೆದು ಸಾಕಾಗಿಲ್ಲ ಇನ್ನೂರಿಗೂ ಅದ ಸುದ್ದಿ ಕೇಳಿ. ಆತ್ಮಚಿಂತನೊಳಗೆ ಕಾಲ ಕಳೆದಿದೆ. ಇನ್ನು ಮ್ಯಾಗ ಆತ್ಮಚಿಂತನದ ನೆನಪು ಇಲ್ಲಿ ಬಂದಿದ್ದಾರೆ. ಎಷ್ಟೋ ಜನ್ಮ ಅದಕ್ಕಾಗಿ ಕಳೆದಿದೆ. ಇದೊಂದು ಜನ್ಮರ ಬಾಳೆ ಚಿಂತೆ ಮಾಡಕ್ ಹೋಗಬೇಡ. ಪ್ರಾರಬ್ಧ ಪ್ರಕಾರ ನಡೀತೈತಿ ಹೇಳಲ್ಲ. ಅದು ಪ್ರಾರಬ್ಧಂ ಪುಷ್ಯತಿ ಒಬ್ಬರಿತಿ ನಿಶ್ಚಿತ ಧೈರ್ಯಂ ಅವಲಂಬೆ ಅಧ್ಯಾಸಂ ಅಪನಯಂ ಕುರು. ಅದ್ರ ಬಗ್ಗೆ ಎಲ್ಲಷ್ಟು ಚಿಂತೆ ಮಾಡಕ್ ಹೋಗಬೇಡ. ಶರೀರ ಪ್ರಾರಬ್ಧ ಅದನ್ನ ಮಾಡ್ಕೊಂಡು ಬಂದೈತಿ. ಅದು ಏನ್ ಮಾಡ್ಕೊಂಡು ಬಂದೈತಿ ಅದನ್ನ ಉಂಡಲ್ಲಿ ಇರ್ತೈತಿ. ಅದ್ರಾಗ ಏನು ಒಂದು ಕೂದಲು ಎಷ್ಟು ಬದಲಾವಣೆ ಮಾಡಕ್ ಆಗುದಿಲ್ಲ. ಅದ್ರ ಬಗ್ಗೆ ಯಾರೋ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಮಾಡಿದ ಕರ್ಮಕ್ಕೆ ತಕ್ಕಂಗೆ ನಡೆದಿರ್ತೈತಿ. ಅದು ನಾವು ಬೇಕಾದ್ರೆ ನಾವು ಹಂಗ ನಡಿಬೇಕು ಹಿಂಗ್ ನಡಿಬೇಕಂತ ಆರೈಸ್ಬೇಕು ಕೂತ್ರೆ ಬರುದಿಲ್ಲ. ಹೆಂಗ ಕನಸು ಬಿದ್ದಂಗ ಅನುಭವಿಸ್ತಿಲ್ಲ. ಹಂಗ ಹೆಂಗ ಬಿದ್ದಂಗ ಇದು ಎಚ್ಚರಿಕೆ ವ್ಯವಹಾರ ಅನುಭವಿಸುದು. ಕನಸಿದ್ದಂಗ ಇದು ಹೆಂಗ ಬಿದ್ರು ನಮ್ಮ ಇರುವಿಕೆ ಏನೂ ಆಗಿಲ್ಲ ಅನ್ನೋದನ್ನ ನೆನಪಿಗೆ ತಗೊಂಡಿರಾಕಿರಿ. ಇದ್ದಂಗ ಐತಿ. ನಮ್ಮ ಇರುವಿಗೆ ಯಾವುದೇ ತರದ ಬಾಧೆ ಆಗಿಲ್ಲ. ನಾವು ಯಾರು ನಮ್ಗೆ ಗೊತ್ತಿಲ್ಲ. ನಾವು ಈ ತೋರಿದ್ದನ್ನ ನಾವು ಅಂತ ತಿಳ್ಕೊಂಡು ಕೂತೇವಿ. ಆರೋಪ ಮಾಡ್ಕೊಂಡು ಕೂತೇವಿ. ಈ ಆರೋಪಿತ ಭಾವ ತೆಗೆದು ಹಾಕಿದಾಗ ನಮ್ಗೆ ಸಮಾಧಾನ ಶಾಂತಿ ಇತ್ತು. ಅದನ್ನ ಅದರ ದಶಿಂದ ಇದು ಹೇಳುದು ಕೇಳೋದು ಅಭ್ಯಾಸ. ಆರೋಪಿತ ತಪ್ಪು ತಿಳುವಳಿಕೆ ಐತಲ್ಲ, ಇದ್ರ ಕಳ್ಕೊಂಡು ಸರಿಯಾದ ತಿಳುವಳಿಕೆಗಳು ನಾವು ಉಳ್ಕೋಬೇಕು. ನಾನೇ ಪರಬ್ರಹ್ಮ ಸ್ವರೂಪ ಇದ್ದೇನೆ, ದೇವರ ನಾನಿದ್ದೇನೆ ಅನ್ನೋದು ಸರಿಯಾದ ತಿಳುವಳಿಕೆ. ಈ ದೇಹ ನಾನು ಅನ್ನೋದು, ಮನಸ್ಸು ನಾನು ಅನ್ನೋದು, ಬುದ್ಧಿ ನಾನು ಅನ್ನೋದು, ನಾನು ಅಲ್ಲದಕ್ಕೆ ನಾನು ಅನ್ನೋದು ಇದು ತಪ್ಪು ತಿಳುವಳಿಕೆ. ಇದನ್ನು ಕಳ್ಕೊಳ್ಳೋದು ಶಿಂದದ ಇದು. ಮೊದಲು ಇದನ್ನು ಕಳ್ಕೋ, ಅಂದಾಗ ನಿಮ್ಮ ದುಃಖದಿಂದ ಬಿಡುಗಡೆ. ಇದನ್ನು ಬಿಟ್ಕೊಟ್ಟು ಈ ತಪ್ಪು ತಿಳುವಳಿಕೆ ಒಳಗೆ ಯಾವ ಕರ್ಮ ಮಾಡಿದ್ರು ಎಲ್ಲ ವ್ಯರ್ಥ. ಜಗತ್ತಿನೊಳಗೆ ಎಲ್ಲಾ ಕರ್ಮಗಳನ್ನು ನಡೆದದ್ದು ಎಲ್ಲ ತಪ್ಪು ತಿಳುವಳಿಕೆ ಒಳಗ. ನೀನಲ್ಲದನ್ನ ನೀನಂತ ತಿಳ್ಕೊಂಡ ಎಲ್ಲ ವ್ಯವಹಾರ ನಡೆದ. ಜಗತ್ತಿನ ವ್ಯವಹಾರ ಇಲ್ಲ. ತಮೇತಂ ಅವಿದ್ಯಾಖ್ಯಂ ಇತರೇತರ ಅಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ವಿಧಿ ಪ್ರತಿಷೇಧ ಮೋಕ್ಷ ಪರಾಣಿ ತಮೇತಂ ಅವಿದ್ಯಾಖ್ಯಂ. ಎಲ್ಲವೂ ಈ ತಪ್ಪು ತಿಳುವಳಿಕೆ ಒಳಗೆ ಜಗತ್ತಿನ ವ್ಯವಹಾರ ನಡೆದದೆ. ಅದಕ್ಕೆ ಈ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡ್ರೆ ಇದೆಲ್ಲ ಬಂದು. ತಪ್ಪು ತಿಳುವಳಿಕೆ ಹೋದಾಗ ದುಃಖ ಅನ್ನೋದು ಯಾರಿಗೆ? ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಇದು ಅಧ್ಯಾಸ. ಅಧ್ಯಾಸಂ ಅಪನಯಂ ಕುರು. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದನ್ನ ಮನುಷ್ಯನ ಜನ್ಮದ ಕೆಲಸ. ಇದನ್ನು ಬಿಟ್ಕೊಟ್ಟು ಮಾಡೋದು ಎಲ್ಲ ಕೆಲಸ ಹೇಳಿ ಕೆಲಸ. ನೀ ಬೇಕಾದಷ್ಟು ಗಳಿಸು, ಬೇಕಾದಷ್ಟು ದುಡ್ಡು ಗಳಿಸು, ಮಕ್ಕಳು ಮರಿ ಹಡಿದ್ರು ಅದರಿಂದ ಇಲ್ಲ. ಬಹಳಷ್ಟು ವೇದಾಧ್ಯಯನ ಶಬ್ದ ಬಹಳ ಕಲ್ತರೂ ಇಲ್ಲ, ಶಾಸ್ತ್ರ ಕಲ್ತರೂ ಇಲ್ಲ. ಬಹಳಷ್ಟು ಶಬ್ದ ಸಂಗ್ರಹ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು? ಮಹಾರಣ್ಯ ಅಂದ್ರೆ ಶಬ್ದ ಜಾಲ ಮಹಾರಣ್ಯಂ ಚಿತ್ತ ಭ್ರಮಣ ಕಾರಣಂ. ಮನಸ್ಸನ್ನು ತಿರುಗಲಿಕ್ಕೆ ಹಸ್ತದ. ಬಹಳಷ್ಟು ಯಾವ ಶಬ್ದ ಪ್ರಯೋಗನೇ ಬೇಕಾಗಿಲ್ಲ. ಇದಕ್ಕೆ ಆನಂದದ ನೆನಪು ಮಾಡ್ಲಿಕ್ಕೆ ಯಾವ ಶ್ಲೋಕನೂ ಬೇಕಾಗಿಲ್ಲ. ಹೊಟ್ಟೆ ತುಂಬ್ಕೊಳಕ್ ಕಷ್ಟ ಅಂತಿದ್ರಪ್ಪ ಅವರು. ಜನರ ಕಡೆಯಿಂದ ಹೌದು ಅನ್ಸ್ಕೊಳಕ ಹೊಟ್ಟೆ ತುಂಬ್ಕೊಳಕ ಮಾಡ್ಕೊಂಡದ್ದು ಎಲ್ಲ. ಯಾವ ಶ್ಲೋಕದ ಅವಶ್ಯಕತೆನೂ ಇಲ್ಲ. ಸುಮ್ಮನೆ ಇರಕ್ಕ ಯಾವ ಶಬ್ದದ ಪ್ರಯೋಗನೂ ಬೇಕಾಗಿಲ್ಲ. ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಗದ್ದೆ ಇರಬೇಕು. ಎಲ್ಲಿ ನಾಮ ಇಲ್ಲ ಅಲ್ಲಿ ನಾಮದ ಗದ್ದೆ ಇರಬೇಕಾಗಿದೆ. ಎಲ್ಲಿ ರೂಪ ಇಲ್ಲ ಅಲ್ಲಿ ರೂಪದ ಗದ್ದೆ ಇರಬೇಕಾಗಿದೆ. ಈ ನಾಮರೂಪಗಳ ಗದ್ದ ಶಬ್ದದ ಗದ್ದ ಮಾಡಿ ನಮ್ಗೆ ಆರಾಮಿನ ಅನುಭವ ಇದ್ದಂಗೆ ಮಾಡ್ಕೊಂಡು ರಾಮನವಮಿ ಆಚರಣೆ ಅಂದ್ಮೇಲೆ ಈ ಶಬ್ದಗಳ ಕೊಟ್ಟಾಡಿ ರೂಪ ನಾಮ ಇವನ್ನ ಹಿಡ್ಕೊಂಡು ಅವನ್ನ ಪೂಜೆ ಮಾಡಕತ್ತೇವ. ನಾವು ನಾಮರೂಪಗಳನ್ನು ಪೂಜೆ ಮಾಡ್ತೀವಿ, ರಾಮನ ಪೂಜೆ ಮಾಡ್ತೇನೆ ಅಂತೇಳಿ. ಆರಾಮಿಗೆ ನಾಮರೂಪ ಅದಾವ. ಯಾವ್ದಾರ ನಾಮರೂಪ ಅದಾವ ಆರಾಮಿಗೆ. ಅವು ನಾಮರೂಪಗಳೆಲ್ಲ ಕಲ್ಪಿತ ಅದಾವು. ಆರಾಮ ಅಕಲ್ಪಿತವಾದ. ಕಲ್ಪಿತ ನಾಮರೂಪ ಹಿಡ್ಕೊಂಡು ಬಂದ್ರೆ ಅಕಲ್ಪಿತವಾದ ಆರಾಮ ಹೆಂಗ ಅನ್ಬೋದು ನಮ್ಗೆ? ಅದಕ್ಕೆ ಅದವ್ರು ಪದೇ ಪದೇ ಒತ್ತು ಕೊಟ್ಟು ಬಿಡದ ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶೀಲನೆ ಬ್ರಹ್ಮ ಏವ. ನಾಮರೂಪದ ಭಾವನೆಯನ್ನೆಲ್ಲ ತೆಗೆದುಹಾಕಿದಾಗ ಪರಿಶುದ್ಧವಾದಂತಹ ಈ ಅನುಭವ ನಮ್ಗೆ. ವಿಚಾರದಿಂದ ಇದು ಸಾಧ್ಯದ. ಏನು ನಾವು ನೆನಪು ಮಾಡಾಕಿದ್ದೇವಿ? ಬೇಕಾದದ್ರಾಗ ಅದೇವೋ ಇನ್ನು ಬೇಡಾದದ್ರ ನೆನಪಿನಾಗಿದ್ದೇವೋ ನೋಡ್ಕೊರಿದ್ರು. ಆರಾಮರ ಬೇಕಂತಿ ನಾಮರೂಪ ಹಿಡ್ಕೊಂಡು ಎದುರಿಗೆ ಕಾಣ್ತೈತಿ. ನಾಮರೂಪಗಳು ನಮ್ಮಿಂದ ಅರಿಸ್ಕೊಳ್ತಾವ. ಜಡ ಅದಾವ. ಆರಾಮ ಏನಾರ ಜಡ ಐತಿ ಅನ್ನೋದು. ದೇವ್ರು ಜಡವಸ್ತು ಅನ್ನೋದು. ದೇವ್ರ ಅಂತ ಹೇಳಿ ಕಲ್ಲು ಕಟ್ಟಿಗೆ ನಾಮರೂಪ ಹಿಡ್ಕೊಂಡು ಕೂತಿಲ್ಲ, ಅದಕ್ಕೆ ಆಕಾರ ಹಿಡ್ಕೊಂಡು ಕೂತ. ಒಂದೊಂದು ಗುಂಪಿನ ಒಂದೊಂದು ಆಕಾರ ಹಿಡ್ಕೊಂಡು ಕೂತಾನ, ಒಂದೊಂದು ನಾಮ ಹಿಡ್ಕೊಂಡು ಕೂತ. ಎಲ್ಲರಿಗೂ ಒಂದೇ ಇರ್ಬೇಕಾಗಿತ್ತದ ನಾಮ. ಎಲ್ಲರಿಗೂ ಒಂದೇ ರೂಪ ಇರ್ಬೇಕಾಗಿತ್ತು. ಹಂಗ್ಯಾಕಿಲ್ಲ ಅಂದ್ರೆ
ಒಂದೊಂದು ಗುಂಪಿನವ್ರು ಒಂದೊಂದು ನಮೂನಿ ಮಾಡ್ಕೊಂಡು ಕೂತೀರಿ. ಎಲ್ಲರಿಗೂ ಒಂದ ಇದ್ದದ್ದು ಮತ್ತೆ ಎಲ್ಲರಿಗೂ ಬೇಕಾದದ್ದು ಅದನ್ನ ಹೇಳ್ಬೇಕು. ಏನ ಒಂದೊಂದು ಗುಂಪಿನ ಹೇಳ್ಕೊಂಡು ಕೂತದ್ದು ಅದನ್ನ ಮಾಡಿ ಹೊಡೆದಾಡಕ್ಕೆ ಹಚ್ಬೇಕು. ಇವನ್ನೆಲ್ಲ ಹೊಡೆದಾಟ ಯಾಕ ಭೇದ ಮಾಡ್ಕೊಂಡು ಹೊಡೆದಾಟ ಮಾಡ್ಕೊಂಡು ಕೂತಿರಿಲ್ಲ. ನಾವು ರೂಪಗಳು ಹೇಳ್ಕೊಂಡು ಹೊಡೆದಾಡ್ತೀವಿ. ಆರಾಮಿನ ಕಡೆ ಲಕ್ಷ ಕೊಟ್ರೆ ಹೊಡೆದಾಟ ಎಲ್ಲಿ ಬರ್ತೈತಿ? ನಿಜವಾದ ಇರುವಿನ ಕಡೆ ಲಕ್ಷ ಕೊಟ್ರೆ ಜಗತ್ತಿನೊಳಗೆ ಯಾರು ಹೊಡೆದಾಡ್ತಿದ್ದಿಲ್ಲ. ಈ ನಾವು ರೂಪಗಳನ್ನು ಹಿಡ್ಕೊಂಡೆ ಭೇದ ಮಾಡ್ಕೊಂಡು ನಂದು ಬೇರೆ ನಿಂದು ಬೇರೆ ಅದು ಹೊಡೆದಾಡಕ್ಕೆ ಹಚ್ಚಿದ್ದು. ಅದಕ್ಕೆ ಅವನ್ನೆಲ್ಲ ಕೈ ಬಿದ್ದು ಅವ್ರು ಹಿಡ್ಕೊಂಡು ಕೂತಾಗ ಎಂದೂ ಸಮಾಧಿ ಸ್ಥಿತಿಯನ್ನು ಹೊಂದಲಿಕ್ಕಾಗುದು. ಯಾವ ಮಹಾತ್ಮ ನಾಮ ರೂಪ ಹಿಡ್ಕೊಂಡು ಆ ಸ್ಥಿತಿಯನ್ನು ಕೊಡೋದು. ನಾಮರೂಪಕ್ಕೆ ನಡ್ಕೊಂತ ಹೋದ್ರೆ ನಾವು ನಡ್ಕೊಂಡ್ರೆ ನಾವು ಅದಕ್ಕೆ ಕೈ ಮುಗಿಯಾಕ ಅಡ್ಡಾಡಿದ್ರೆ ನಮ್ಮ ಅಪ್ಪ ಯಾವ್ದಾರ ಗುಡಿ ಗುಂಡಾಗಿ ನಡ್ಕೊತಿದ್ದ ನಂದಿದ್ರು. ಯಾವ್ದಾರ ನಾಮ ರೂಪ ಹಿಡ್ಕೊಂಡು ಕೂತಿದ್ದ. ಯಾವ್ದಾರ ಗುಂಪಿಗೆ ಯಾವ್ದಾರ ಜಾತಿ ದೇವರು ಹಿಡ್ಕೊಂಡು ಕೂತಿದ್ದ. ಒಂದೊಂದು ಜಾತಿ ಒಂದೊಂದು ದೇವರ ಕಲ್ಪನೆ ಮಾಡ್ಕೊಂಡು ಕೂತಿದ್ದ. ನೀವು ಹೆಣ್ಣು ದೇವರ ನಮ್ಮ ದೇವರು ಅಂತೇಳಿ ಎದಕ್ಕರು ಹೊಡೆದಾಡಕ್ ಹಚ್ಚೋದು ಹೋದಿಲ್ಲ. ಅದರಿಂದ ಯಾವ ಲಾಭ ವಿಚಾರವಂತರ ಅವನ್ನೆಲ್ಲ ಕೈ ಬಿಡಬೇಕು. ಮಂದ ಬುದ್ಧಿ ಇಳಿಗೇಡಿಗಳು ಅಜ್ಞಾನಿಗಳ ಕಲ್ಪನಾ ಅವೆಲ್ಲ ಅಂತಹ ಸಂಘದಾಗಿದ್ದು ನಮ್ಮೂ ಅವ್ರು ಭೇಟಿ ಹಾಕೊಂಡು ಕೂತೇವೆ ನಾವು. ಅದಕ್ಕೆ ಅದರಿಂದ ದೂರ ಇರು. ಅಜ್ಞಾನಿಗಳ ಸಂಘ ಬಲ್ಲವರ ಸಂಘ ಬೆಲ್ಲವನ್ನು ಮೆದ್ದಂತೆ ಅಲ್ಲದುದನ್ನು ಹೌದೆಂಬುವ ಅಜ್ಞಾನಿಗಳ ಸಂಘ ಕಲ್ಲು ಹಾದಂತೆ ಸರ್ವಜ್ಞ. ಯಾವ್ದು ಅಲ್ಲಂತೇವಿ ಅದ ಹೌದಂತ ಕಲ್ಲು ಹಾದಂಗ ನಾವು ಅಂತವ್ರ ಸಂಘದಿಂದ ದೂರ ಇರಾಕ. ಆ ಅಜ್ಞಾನಿಗಳ ಸಂಘ ನಮ್ಮನ್ನು ಅಜ್ಞಾನಿಯನ್ನ ಮಾಡ್ತಾರೆ. ಜ್ಞಾನಿಗಳ ಸಂಘ ನಮ್ಮನ್ನು ಜ್ಞಾನವಂತರನ್ನು ಮಾಡ್ತಾರೆ. ಯಾರ ಸಂಘ ಮಾಡಿದ್ರೆ ಏನು ಪರಿಣಾಮ ಆಕೈತೆ ಅನ್ನೋದು ನೀವು ನೋಡ್ಕೋರಿ ಅಂತ ಹೇಳಪ್ಪ. ಅದಕ್ಕೆ ಬಲ್ಲವರ ಸಂಘ ನಮಗೆ ಮೇಲೆ ಬೇಕಾಗಿದೆ. ಸಿಗಬೇಕಲ್ಲ ನಮಗೆ ಬಲ್ಲವರು ಅಂತ ಮಾರ್ಗದರ್ಶಕ ಸಿಗ್ಬೇಕಲ್ಲ. ಸಿಕ್ಕಾಗ ಅದರ ಲಾಭ ತಗೋಬೇಕು. ಅದನ್ನು ತಗೊಂಡವ್ರು ಎಷ್ಟು ಮಂದಿ ಇದ್ರಿ? ಕುಂಶಕ್ಕೆ ಕೇಳಿರಲ್ವೋ ಅಂತಿದ್ರಪ್ಪ. ಎಷ್ಟು ವರ್ಷ ಆಯ್ತು ನಿಮ್ಮ ಊರಾಗ ಕುಂಶಕ್ಕೆ ಕೇಳಿರಲ್ಲ. ಇದನ್ನ ಎಷ್ಟು ಮಂದಿ ಲಾಭ ತಗೊಂಡಿದೆ? ಬರೀ ನಮ್ಮ ವ್ಯವಹಾರಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಉಪಯೋಗ. ಎಂದೆಂದು ಬರುವಾಗ ನಿನಗೆ ದುಃಖ ಅನ್ನುವಂಥದ್ದು ಅಂಥ ಜ್ಞಾನವನ್ನು ಮಾಡ್ತೀವಿ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಗಾಗಿ ನಾವು ಇದನ್ನ ಆ ಶರೀರವನ್ನು ಉಪಯೋಗ ಮಾಡ್ಕೋಬೇಕಾಗಿ. ಬರೀ ಪ್ರಾಕೃತಿಕ ಸುಖಕ್ಕಾಗಿ ನಾವು ಇದನ್ನು ಉಪಯೋಗ ಮಾಡ್ಕೊಂಡ್ರೆ ಮತ್ತು ಜನ್ಮಾಂತರ ತಪ್ಪುದು. ಅಕ್ಕವ ಆಗುದಿಲ್ಲ ಅನ್ನೋಂಗಿಲ್ಲ. ಮಹಾತ್ಮನ ಸಂಕಲ್ಪದಿಂದ ಎಲ್ಲ ಸಿದ್ಧಿಸ್ತಾವ. ಆಗಿ ಪ್ರಾಕೃತಿಕ ಪ್ರತ್ಯಕ್ಷ ದೇವರ ಭೇಟಿಯಾದಾಗ ಇಂಥದ್ದನ್ನು ಕೇಳ್ತಾನಂದ್ರೆ ಮೂರ್ಖ. ಎಂದೆಂದು ನಮಗೆ ದುಃಖ ಇದ್ದಂತ ಸ್ಥಿತಿಯನ್ನು ಹೊಂದಲಿಕ್ಕೆ ಬಿಡುತ್ತೆ. ದೇವರು ಭೇಟಿ ಆದಾಗ ಪ್ರತ್ಯಕ್ಷ ನಮ್ಗೆ ಅನುಭವಿಗಳು ನಮಗೆ ಭೇಟಿ ಆದಾಗ ಎಂಥದ್ದನ್ನು ಬೇಡಿದೀವಲ್ಲ. ನಮಗೆ ಶಾಶ್ವತವಾದದ್ದನ್ನು ನಾವು ಬೇಡಿಲ್ಲ. ತಾತ್ಪೂರ್ತಿಕ ಟೆಂಪರರಿ ನಮಗೆ ಭೋಗ ಭಾಗ್ಯಗಳನ್ನು ಕೇಳಬೇಕು. ಅಂದೇನು ಮೂರ್ಖರ ಹೌದಿಲ್ಲ. ನಿಜವಾದ ವಿಚಾರವಂತ ಏನು ಬೇಡಾಕೋದು. ಏನು ಅಲ್ಲೇ ಗುರುವೇ ಜಗವೆಂಬುದು. ಈ ಜಗತ್ತಿನಲ್ಲಿ ನನಗೇನೂ ಬೇಡಪ್ಪ. ಯಾರು ಹಂಗೆ ಕೇಳೋರು ಯಾರು? ಇವಾಗ ಚಾಕ್ಲಕ್ಕೆ ಕರೀಂ ಸಾಬನ್ ಅಂತ ಹೊರತಿದ್ರಪ್ಪ. ಶಿವಾನಂದ ಅಜ್ಜವ್ರು ಇದ್ದಾಗ ಅವನು ಸೇವೆಗೆ ಮಿಂಚಿ ಕರೀಂ ಸಾಬ ಏನ್ ಬೇಕಾದ್ರೆ ಕೇಳಿ ಅಂತ 2-3 ಸಲ ಒತ್ತು ಕೊಟ್ಟು ಹೇಳಿದ್ರ ಶಿವಾನಂದ ಅಜ್ಜಾರೆ ಬೇಕ ನೀನ್ ಏನ್ ಬೇಕಾದ್ರೆ ಕೇಳಿ. ಏನು ಬೇಡಪ್ಪ ನಿಮ್ಮ ಆಶೀರ್ವಾದ ಏನು ಕೇಳಿಲ್ಲ. ಮುಸಲ್ಮಾನ ಪೈಕಿ ಕರೀಂ ಸಾಬ್ ಅಂತ ಹೇಳಿ ಅವನ ಸೇವೆಗೆ ಮಿಂಚಿ ಅಪ್ಪ ಅವರು ಕರೀಂ ಸಾಬ ನೀನ್ ಏನ್ ಬೇಕಾದ್ರೆ ಕೇಳಿ ಜಗತ್ತಿನ ನನಗೇನು ಬೇಡ ಆಶೀರ್ವಾದ ಹೊಂದಿದ್ರೆ ಸಾಕು. ಹಂಗೆ ಕೇಳೋರು ಯಾರ್ದೇನು? ಜಗತ್ತಿನಾಗ ಏನಾರ ಹೊಂದ್ಬೇಕನ್ನವ ಅಂತವ್ರ ಕೆಲಸ ಅಲ್ಲ. ಮತ್ತು ಹೊಂಟವ ಜನ್ಮಾಂತರ ತಿರ್ಗಾಕ ಜಗತ್ತಿನಾಗ ಏನಾರ ಮಾಡ್ಬೇಕು ಹೊಂದ್ಬೇಕನ್ನವ ಮತ್ತು ಜಗತ್ತಿನಾಗ ಹುಟ್ಟು ಸಾವುಗಳಿಗೆ ಒಳಗಾಗ. ನಂದು ಏನೂ ಕೆಲಸ ಇಲ್ಲಪ್ಪ. ಇನ್ನ ಇದಕ್ಕೆಲ್ಲ ಸಾಕು. ಹಕ್ಕಿಕತೆ ಎಲ್ಲ ತಿಳ್ಕೊಂಡವ ಗಾಳಿಯಿಂದ ಇದ್ರಾಗಿದ್ದ ಎಂದೂ ಗಾಳಿ ಇದಕ್ಕೆಲ್ಲ ವ್ಯಾಸರಾಗಿ ಇದನ್ನು ಒಕ್ಕೊಟ್ಟ ಜೀವನ ತಿಳ್ಕೋಬೇಕು ಅನ್ನೋ ಉತ್ಕಟ ಇಚ್ಛಾ ಇದ್ದಾವ. ಅವನು ಮುಕ್ತ ಅಂತ ಘೋರ ಬಹುಮಾನಿ ಗಳಿಕೆ ಆಡಿಂದ ತೊಲಗುವುದೆಂದು ಚಾರು ಗುರುಪದಲ್ಲಿ ಅಂಥವಾಗ ಹೇಳಿದ ನಾಟಕ. ನಮ್ಗೆ ಇನ್ನ ಇದ್ರಾಗಿ ಇನ್ನ ಮಜಾ ಮಾಡ್ಬೇಕು ಅನ್ನೋದೈತಿ. ಎಷ್ಟು ದಿನ ಶಾಸ್ತ್ರ ಕೇಳಿದ್ರು ಇನ್ನ ನಮ್ಗೆ ಇದು ಇನ್ನ ಎಷ್ಟು ಕೋಟಿ ಜನ್ಮ ಹೊಕ್ಕವು ಏನು ಅಂದ್ರಪ್ಪ. ಬಾಳೆದಾಗ ಆಸಕ್ತಿ ಇದ್ದಂತ ಬುದ್ಧಿಗೆ ಹತ್ತುವುದು. ಈ ಲೋಕದ ಬಾಳೆ ಆಗ್ಲಿ ಪರಲೋಕದ ಬಾಳೆ ಆಗ್ಲಿ ಇಹ ಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂತ ಬುದ್ಧಿಗೆ ಈ ಪರಮಾತ್ಮ ಹತ್ತುವುದೇ. ಬಾಳೆ ಎಲ್ಲ ಎಂದ ಹಾರಿಗೆಳದು ಹೊಡಿದಪ್ಪ ಅನ್ನೋ ಬಾಳೆ ನಾಟಕ ಮಾಡ್ಬೇಕನ್ನೋ ಹತ್ತುವುದಿಲ್ಲ. ಇನ್ನ ಚಲೋತಂಗ ಬಾಳೆ ಮಾಡಿ ಸುಖ ಹೊಂದ್ಬೇಕನ್ನೋ ಕೆಲಸ ಅಲ್ಲ.
ಇದನ್ನೆಲ್ಲ ಆರಿಗೆಡಿಸಿ ಎಂದ ತಮಗಿದ್ದೇನಪ್ಪ ಎಂದಿರ್ತನು ನಿಜ ಸುಖದಲ್ಲಿ ಇದನ್ನೆಲ್ಲ ಬಾಳೆದೆಲ್ಲ ಕೈ ಬಿಟ್ಟು ಉತ್ಕಂಡು ಇಚ್ಛ ನಮ್ಮಲ್ಲಿ ಆಗ್ಬೇಕು. ಆಗ್ಬೇಕಾದ್ರೆ ಇದರ ದೋಷ ದರ್ಶನ ಆಗ್ಬೇಕಲ್ಲ, ಅದರಿಂದ ಬಲ ಜೋರಾಗಬೇಕು, ಮನನ ಬಲ ಜೋರಾಗಬೇಕು. ಅಂದಾಗಿ ನಮ್ಗೆ ಅನುಭವ ಬರ್ತೈತಿ. ಅದು ಆಗಾಕತ್ತೈತಿ ನಾವು ನೋಡ್ಕೋಬೇಕು. ನಮ್ಮೊಳಗ ನಾವು ಬಾಳೆದಾಗ ಆಸಕ್ತಿ ಆಗಾಕತ್ತೈತಿವೋ ಏನ ಆಸಕ್ತಿ ಕಡಿಮೆ ಆಗಕತ್ತೈತಿವೋ. ಇನ್ನ ವಯಸ್ಸಾದ್ಮ್ಯಾಗು ಪೆನ್ಷನ್ ಆದ್ಮ್ಯಾಗು ಹೆಚ್ಚಾಗ ಆಸಕ್ತಿ ಆಗತ್ತೆ, ಹೆಚ್ಚಿನ ಆಸೆ ಹೆಚ್ಚಾಗತೈತಿ. ಶರೀರ ಹೆಂಗ್ ಜೀರ್ಣ ಆಗತೈತಿ ಹಂಗ ಆಶಾ ಹೆಚ್ಚಾಗತೈತಿ ಬಾಳೆದಾಗ. ಅದ್ರಿಂದ ಎಂದು ಸಾಧ್ಯ ಆಗಬೇಕು? ಅದು ಕಡಿಮೆ ಉದಾಸೀನ ಭಾವ ಬರ್ಬೇಕು. ಅವಾಗ ಆನಂದ ಅನುಭವ ಕೂಡ ಶುರು ಮಾಡ್ತಾರೆ. ಆಗಿಂದಾಗ ಲಾಭ ಅದು. ಯಾವಾಗ ನಿನಗೆ ವೃತ್ತಿ ಉದಾಸೀನ ಆಕೈತಿ ಆಗಿಂದಾಗ ನಿನಗೆ ಆನಂದ ಅನುಭವ ಬರಾಗ್ತದೆ. ಎದುರಾಗ ಈ ವಿಷಯ ವಸ್ತುಗಳಲ್ಲಿ ಉದಾಸೀನ ಆಗಬೇಕು. ಉದಾಸೀನ ಆಗ್ಬೇಕಾದ್ರೆ ವಿವೇಕದಲ್ಲಿ ಜಾಗೃತ ಆಗೈತೆ ಅಂತ ತಿಳ್ಕೊ. ಯಾವಾಗ ನಮ್ಗೆ ವಿವೇಕದ ಬೆಳಕು ಬೀಳ್ತೈತಿ ಅವಾಗ ಇದ್ರ ದೋಷ ಎಲ್ಲ ಕಾಣ್ತೈತಿ. ಅವಾಗ ನಮ್ಗೆ ಆನಂದದ ಅನುಭವ ಬರಾಗ್ತದೆ. ವೈರಾಗ್ಯ ಅವಾಗ ಶುರುವಾಗ್ತದೆ. ವೈರಾಗ್ಯದ ಹೊರತು ನಮ್ಗೆ ಧ್ಯಾನ ಕೊಡಕ್ಕೆ ಆಗುವುದಿಲ್ಲ ಅಂತಿದೆ. ಕೇಳುದು ಮಾಡ್ತೀವಿ ಮತ್ತು ವಿಷಯ ನಮ್ಮ ಅದಕ್ಕೆ ವೈರಾಗ್ಯ ವೃತ್ತಿ ದೃಢಪಡಬೇಕಾಗ್ತದೆ. ಸರಿಯಾಗಿ ಇದನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ನಮ್ಮಲ್ಲಿ ಇದು ದೋಷ ದರ್ಶನ ಆಗಿ ವೈರಾಗ್ಯ ನಮ್ಮಲ್ಲಿ ದೃಢವಾಗಿ ನಿಲ್ತದೆ. ವೈರಾಗ್ಯದ ಹೊರತು ನಾವು ಹಂಗೆ ಎಷ್ಟು ಜನ್ಮ ಕೇಳಿದ್ರು ಆಗುತ್ತೆ. ತ್ಯಾಗದಿಂದ ಮಾತ್ರ ಇದು ದೊರೀತದ ಸುಖ. ಕೇಳುದು ಮಾಡೋದು ಸಾಕಷ್ಟಾಗೈತಿ, ಆದ್ರೆ ಬಿಡಕ್ಕಾಗುತ್ತೆ. ವಿಷಯದ ಹೃದಯದ ಭೋಗೇಚ್ಛ ತ್ವರೆಯದೆ ಬದವಿ ಸಮಾಧಿ ಸಾಧನವಾರು ನೆರೆಯದೆ ಸದುಗತಿ ಆಶೆಯವರು ಉಳಿಯದೆ ಗುರುಪಾದ ಸೇವೆ ಹಿಂದೆ ಮಾಡಲು ಸುಮ್ಮನಾಗದೆ ವಿಧಿಯೊಳೊಂದದಿ ಮುಗಿಸಿ. ಈ ಪ್ರಕಾರವಾಗಿ ವಿಧಿಯನ್ನದ ಅದರಲ್ಲಿ ತೊಡಗಿದಾಗ ನಮಗೆ ರಾಮನ ದರ್ಶನ, ನಮ್ಮಲ್ಲಿ ನಾನಾ ಆನಂದ ಸ್ವರೂಪ ಇದೆ ನಮ್ಮಂತ ಅನುಭವ ನಮಗೆ. ಅದನ್ನು ಮಾಡಿಕೊಂಡಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಇಲ್ಲ ಅಂದ್ರೆ ವ್ಯಾಪ್ತ ನಾವು ಮಾಡೋದೆಲ್ಲ ನಿರರ್ಥಕ ಶ್ರಮ. ಅದಕ್ಕಾಗಿ ನಾವು ರಾಮನವಮಿಗೆ ಕಾರ್ಯಕ್ರಮ ಬಂದವರೆಲ್ಲ ಈ ನಿಜವಾದ ರಾಮನವಮಿಯನ್ನು ನಾವು ವರ್ಷಕ್ಕೊಂದ ದಿನ ಮಾಡೋದಲ್ಲದು. ಈ ಶರೀರದೊಳಗಿನ ಪ್ರಾಣವಾಯು ಹೋಗೋ ತನಕ ನಿತ್ಯ ಬರುವವರೆಗೂ ನಿರಂತರ ಆ ನಾಮರೂಪಗಳನ್ನು ತೆಗೆದುಹಾಕಿ ಅರು ಇರು ಆನಂದದ ಕಡೆ ಲಕ್ಷ್ಯ ಕೊಡ್ತಾರೆ. ಅದರಲ್ಲಿ ನೆನಪಿನಾಗಿ ಇದ್ದಾಗ ನಮಗೆ ಆರಾಮನ ಅನುಭವ. ಯಾವಾಗಲೂ ಯುದ್ಧ ಸ್ಥಿತಿ ಅದು, ಯಾವಾಗಲೂ ಇದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂಥದ್ದು ಅಸಚ್ಚಿದಾನಂದ ಆ ನಿತ್ಯ ಪರಿಪೂರ್ಣ. ಯಾವಾಗಲೂ ಇದ್ದದ್ದು ಪರಿಪೂರ್ಣವಾದದ್ದು. ಒಂದು ಇದ್ದು ಒಂದು ಇಲ್ಲದಂಗ ಆಗುತ್ತದೆ. ಇವೆಲ್ಲ ಪರಿಪೂರ್ಣ ಆದದ್ದಲ್ಲದ ವಿಷಯ ವಸ್ತುಗಳು. ಒಂದು ಅವಸ್ಥೆಯೊಳಗಿದ್ದು ಮತ್ತೊಂದು ಅವಸ್ಥೆಯೊಳಗೆ ಅಡಿಗೆ ಅದಕ್ಕೆ ಪರಿಪೂರ್ಣ ಅನ್ನೋದಲ್ಲ. ಅರಿವು ಎಲ್ಲದರೊಳಗೂ ಎಲ್ಲ ಅವಸ್ಥೆಯೊಳಗೆ ಐತಿ, ಇರುವು ಎಲ್ಲದರೊಳಗೂ ಐತಿ, ಆನಂದ ಎಲ್ಲದರೊಳಗೂ ಐತಿ. ಅದ್ರ ಕಡೆ ಲಕ್ಷ್ಯ. ಯಾವಾಗಲೂ ಇದ್ದದ್ರ ಕಡೆ ಲಕ್ಷ್ಯ, ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಾಗ ನಮ್ಗೆ ಆರಾಮ ಅನುಭವ ಬರ್ತದೆ. ಇವತ್ತು ತೋರಿಡುವಂತಹ ವಸ್ತುಗಳು ನಮ್ಗೆ ಆರಾಮನ್ನ ಯಾವೂ ಕೊಡ್ತಾರೆ. ಅವುಗಳ ಬೆನ್ನು ಹತ್ತಿದವರು ಎಲ್ಲರೂ ಮೂರ್ಖರು ಅಂತ. ಈ ತೋರ್ಕಿ ಬೆನ್ನು ಹತ್ತಿ ಸುಖ ಹೊಂದಬೇಕನ್ನೋರು ಎಲ್ಲರೂ ಮೂರ್ಖರೇ. ಇಂಥವರಿಗೆ ಎಷ್ಟು ಜನ್ಮ ಹೇಳಿದ್ರೆ ಏನಾಗ ಬುದ್ಧಿ? ಮೂರ್ಖನಿಗೆ ಬುದ್ಧಿ ಅನ್ನೋ ಮೂರ್ಖಾವು ಹೇಳಿದ್ರೆ ಗೋರ್ಗಲ್ ಮೇಲೆ ನೀರುಗೆಲ್ಲ. ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಯಾರು ಅಂದ್ರೆ ಸಂಸಾರದಲ್ಲಿ ಸುಖವನ್ನು ಭಾವಿಸ್ತಾರೆ. ಬಾಳೆದಾಗ ಸುಖ ಐತೆ ಅಂತ ತಿಳ್ಕೊಂಡು ಅವರೆಲ್ಲರೂ ಮೂರ್ಖರು. ಇಂಥ ಮೂರ್ಖ ಜನರ ಸಮೂಹ ಏನ್ ಮಾಡ್ತೈತಿ? ನಮ್ಮನ್ನು ಮೂರ್ಖನ್ ಮಾಡ್ತೈತಿ. ಅಂತ ಸಂಘದಾಗ ನಾವು ಬದುಕಾಕೈತಿ. ಮೂರ್ಖ ಜನರ ಸಮೂಹದಲ್ಲಿ ಇರೋದಕ್ಕಿಂತ ಅಡಿಯಲ್ಲಿ ಇರುವುದು ದೇಶವಂತ ಅದಕ್ಕೆ ಅನುಭವ ಇಲ್ಲ. ಅಂತವ್ರ ಸಂಘದಾಗ ಇದ್ದು ನಮ್ಮನ್ನು ಬಾಳೆದಾಗ ಆಸಕ್ತಿ ಹುಡ್ಸಾಕೈತಿ. ಅಂತ ಮೂರ್ಖರ ಮಾತು ಕೇಳಿ 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 ನಾವು ಮೂರ್ಖರ. ಈ ಮೂರ್ಖತನ ನಾವು ಕಳ್ಕೋಬೇಕಾಗಿದ್ದ ಅನುಭವಿಗಳ ಜ್ಞಾನಿಗಳ ಸಂಘ ನಮಗೆ ಬೇಕು. ನೆಲ ಮೇಲೆ ಅಂತ ಮಹಾತ್ಮರ ಸಂಘ ನಾವು ಮಾಡೋದ್ರಿಂದ ನಮ್ಮಲ್ಲಿ ನಿಜವಾದ ಸ್ಥಿತಿ ಏನಪ್ಪ, ನಾವು ಎದಕ್ಕೆ ಬಂದಿದ್ದೀವಿ, ಮನುಷ್ಯನ ಜನ್ಮ ಎದರಿಂದ ಸಾರ್ಥಕ ಎನ್ನುವಂತಹ ವಿಚಾರ ನಮ್ಮಲ್ಲಿ ಜಾಗೃತ, ವಿವೇಕ ನಮ್ಮಲ್ಲಿ ಜಾಗೃತ ಆಗ್ತದೆ. ಇದರ ಬಗ್ಗೆ ಸ್ವಾಭಾವಿಕವಾಗಿ ನಮಗೆ ಉದಾಸೀನ ಪ್ರತಿಯೊಬ್ಬರಲ್ಲಿ ಐತಿ. ಅದನ್ನು ಜಾಗೃತಗೊಳಿಸುವುದಕ್ಕೆ ನಮ್ಗೆ ಸತ್ಸಂಗ